ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು NEP ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ BSc 6 ಸೆಮಿಸ್ಟರ್ನ ಬಾಟ್ನಿ ಪೇಪರ್ 2 ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಅದರಲ್ಲಿಯೂ 2 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಪ್ಲಾಂಟ್ ಫಿಸಿಯಾಲಜಿ ಆ್ಯಂಡ್ ಬಯೋಕೆಮಿಸ್ಟ್ರಿ ಪೇಪರು. ಸೊ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ ಡೈರೆಕ್ಟ್ ಆಗಿ. ಡಿಫೈನ್ ದ ಫಾಲೋಯಿಂಗ್. ಸೊ ನಾವು ವಿತ್ ಆನ್ಸರ್ಸ್ ನೋಡೋಣ. ಇವೆಲ್ಲ ಕ್ವಶನ್ಸು 2 ಮಾರ್ಕ್ಸ್ಗೆ ಬರುತ್ತೆ. ಓಕೆ, ಫಸ್ಟ್ ಕ್ವಶನ್ನು ಕಾರ್ಬೋಹೈಡ್ರೇಟ್ಸ್. ಸಿಂಪಲ್ ಆಗಿ ಆನ್ಸರ್ನ ಡಿಸ್ಕಸ್ ಮಾಡಿದ್ದೀನಿ, ಯಾಕಂದರೆ ಇನ್ನೆರಡು ದಿನದಲ್ಲಿ ಎಕ್ಸಾಮ್ ಇದೆ. ಸೊ ಎಲ್ಲನ್ನ ಒಮ್ಮೆ ಓದಲಿಕ್ಕೆ ಆಗಲ್ಲ. ಕೆಲವೊಂದು ಜನ ಇರ್ತಾರೆ, ಅವರು ಇನ್ನೂ ಓದಿರೋಲ್ಲ. ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತಿನ ದಿನ ಅಂದರೆ ಹಿಂದಿನ ದಿನ ಒನ್ ನೈಟ್ ಸ್ಟಡಿ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಹೆಲ್ಪ್ ಆಗೋ ಹಾಗೆ 2 ಮಾರ್ಕ್ಸ್ ಕ್ವಶನನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಫಸ್ಟ್ ಕ್ವಶನನ್ನು ನೋಡೋಣ. ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಆರ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಪ್ರೊವೈಡಿಂಗ್ ಎನರ್ಜಿ ಅಂಡ್ ಸ್ಟ್ರಕ್ಚರ್. Enzymes. Proteins that speed up chemical reactions. Third question. Proteins. Molecules essential for structure, function and regulation in cells. Amino acid. Building blocks of proteins. Simple answer is a vitamins. Organic compounds needed in small amounts for health. Sixth question. Lipids. Fats and oils important for energy storage and cell membranes. Seventh question. Terpenes. Large group of organic compounds often involved in plant aromas. Aroma means smell. Plant ge smell barbekanದ್ರೆ terpenes important. Next to 8th question. Auxins. Plant hormones that regulate growth. Plant hormones ivu auxins. Next to 9th question. Cytokines. Idu kuda plant hormones that promote cell division. Auxins cell growth anna athwa plant growth anna maintain ಮಾಡಿದ್ರೆ cytokine cell division na promote ಮಾಡುತ್ತೆ. Next to 10th question. Biological clock. Internal mechanism that controls sleep and activity cycles. This is biological clock. Next to photoperiodism. Plant response to the length of the day and night. ಅಥವಾ ಇದನ್ನ ಗ್ರೋತ್ ಇಂಡ್ಯೂಸ್ಡ್ ಲೈಟ್ ಇಂಡ್ಯೂಸ್ಡ್ ಗ್ರೋತ್ ಅಂತ ಕೂಡ ಕರೀತಾರೆ. ಅಂದರೆ ಯಾವ ಕಡೆ ಲೈಟ್ ಇರುತ್ತೋ ಆ ಕಡೆ ಪ್ಲಾಂಟು ಟರ್ನ್ ಆಗುತ್ತೆ. ನೀವೆಲ್ಲ ನೋಡಿರ್ತೀರ, ಸೂರ್ಯಕಾಂತಿ ಹೂ, ಸನ್ಫ್ಲವರ್, ಅದು ಸೂರ್ಯ ಯಾವ ದಿಕ್ಕಲ್ಲಿ ಇರುತ್ತೋ ಆ ದಿಕ್ಕಿಗೆ ತಿರುಗುತ್ತಲ್ಲ, ಅದೇ ಫೋಟೋಪಿರಿಯೋಡಿಸಮ್. Next to 12th question. Phytochromes. Light sensitive proteins in plants that control growth. So ಇದು phytochromes ಅಂದರೆ ಲೈಟ್ ಸೆನ್ಸಿಟಿವ್ ಪ್ರೋಟೀನ್ಸ್. ಇದು ಪ್ಲಾಂಟ್ಸ್ ದ ಗ್ರೋತ್ ಅನ್ನು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಏಜಿಂಗ್. ದ ಪ್ರೊಸೆಸ್ ಆಫ್ ಬಿಕಮಿಂಗ್ ಓಲ್ಡರ್ ಆ್ಯಂಡ್ ಎಕ್ಸ್ಪೀರಿಯನ್ಸಿಂಗ್ ಫಿಸಿಯೋಲಾಜಿಕಲ್ ಚೇಂಜಸ್ is called aging. Osmosis. Movement of water through a semi-permeable membrane. Osmosis. Imbibition. Absorption of water by solids causing them to swell. Swell ಅಂದರೆ ಉಬ್ಬೋದು, ತಪ್ಪಾಗೋದು. Turgor pressure. Pressure of the cell contents against the cell wall in plants. Pressure of the cell contents against the cell wall in the plants. ಇದು Turgor pressure. Wall pressure. The pressure exerted by the cell wall to counteract Turgor pressure. ಸೊ ಟರ್ಗರ್ ಪ್ರೆಷರು ವಾಲ್ ಮೇಲೆ ಪ್ರೆಷರ್ ಹಾಕಿದರೆ ವಾಲ್ ಕೂಡ ಅಪೋಸಿಟ್ ಆಗಿ ಪ್ರೆಷರ್ ಆಗುತ್ತೆ. ಇದಕ್ಕೆ ಟರ್ಗರ್ ಪ್ರೆಷರ್ಗೆ ಅದು ವಾಲ್ ಪ್ರೆಷರ್ ಆಗುತ್ತೆ. ನೆಕ್ಸ್ಟ್ ವೇನ್ ಲೋಡಿಂಗ್. ಪ್ರೊಸೆಸ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ಶುಗರ್ಸ್ ಇನ್ ಟು ದ ಫ್ಲೋಯಮ್ ಆಫ್ ಪ್ಲಾಂಟ್ಸ್. ಶುಗರ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡೋದು, ಅದನ್ನು ವೇನ್ ಲೋಡಿಂಗ್ ಅಂತ ಕರೀತಾರೆ. ವೇನ್ ಅನ್ಲೋಡಿಂಗ್. ಪ್ರೊಸೆಸ್ ಆಫ್ ಮೂವಿಂಗ್ ಶುಗರ್ಸ್ ಔಟ್ ಆಫ್ ದ ಫ್ಲೋಯಮ್ ಇನ್ ಟು ದ ಸೆಲ್ಸ್. Osmotic potential. The potential of water to move across a membrane due to solid concentration. Osmotic potential ಅಂದರೆ the potential of water to move across a membrane due to solute concentration. Glycolysis. The breakdown of glucose to produce energy. ಇದು ಗ್ಲೈಕೋಲೈಸಿಸ್. ಇದನ್ನು 4 ಮಾರ್ಕ್ಸ್ ಅಲ್ಲಿ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಕೂಡ ಕೇಳ್ತಾರೆ. 22nd question. Reaction center. Complex in photosynthesis where light energy is converted into chemical energy. ಲೈಟ್ ಎನರ್ಜಿ ಇದ್ದು ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಎಲ್ಲಿ? ಫೋಟೋಸಿಂಥೆಸಿಸ್ನಲ್ಲಿ. ಇದನ್ನು ರಿಯಾಕ್ಷನ್ ಸೆಂಟರ್ ಅಂತ ಕರೀತಾರೆ. ಆಂಟೆನಾ ಮಾಲಿಕ್ಯೂಲ್ಸ್. ಪಿಗ್ಮೆಂಟ್ಸ್ ದಟ್ ಕ್ಯಾಪ್ಚರ್ ಲೈಟ್ ಎನರ್ಜಿ ಇನ್ ಫೋಟೋಸಿಂಥೆಸಿಸ್. ಇವು ಆಂಟೆನಾ ಮಾಲಿಕ್ಯೂಲ್ಸ್. ನೆಕ್ಸ್ಟ್ ಫೋಟೋ ರೆಸ್ಪಿರೇಷನ್. ಪ್ರೊಸೆಸ್ ಇನ್ ಪ್ಲಾಂಟ್ಸ್ ದಟ್ ಕನ್ಸ್ಯೂಮ್ಸ್ ಆಕ್ಸಿಜನ್ ಆ್ಯಂಡ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್. ಇದು ಫೋಟೋ ರೆಸ್ಪಿರೇಷನ್. ಕ್ಯಾಮ್. ಕ್ಯಾಮ್ ಫುಲ್ ಫಾರ್ಮ್ ಏನಿದೆ ಅಂದರೆ ಕ್ರಾಸ್ಲೇಸಿಯನ್ ಆಸಿಡ್ ಮೆಟಾಬಾಲಿಸಮ್, ಅ ವಾಟರ್ ಎಫಿಷಿಯಂಟ್ ಫಾರ್ಮ್ ಆಫ್ ಫೋಟೋಸಿಂಥೆಸಿಸ್ ಇನ್ ಸಮ್ ಪ್ಲಾಂಟ್ಸ್. ಇದನ್ನು ಎಕ್ಸ್ಪಾಂಡ್ CAM ಅಂತಲೂ ಕೂಡ ಸಿಂಪಲ್ ಆಗಿ ಒಂದು ಕ್ವಶನನ್ನು ಕೇಳ್ಬೋದು. ಆವಾಗ ನಾವು ಅದರ ಎಕ್ಸ್ಪಾನ್ಷನ್ನ ಬರೆದು ಈ ಒಂದು ಪಾಯಿಂಟನ್ನು ಬರೆದಲ್ಲಿ ನಮಗೆ ಖಂಡಿತವಾಗಿ 2 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ತುಂಬ ಶಾರ್ಟಾಗಿ ಆನ್ಸರ್ಸನ್ನು ಕೊಟ್ಟಿದ್ದೀನಿ. ನೀವು ಆನ್ಸರ್ ಬರೆಯುವಾಗ ಈ ಆನ್ಸರ್ ಜೊತೆಗೆ
ಸ್ವಲ್ಪ ನಿಮ್ಮದೇ ಆದಂತಹ ಓನ್ ಸೆಂಟೆನ್ಸನ್ನು ಯೂಸ್ ಮಾಡಿ ಆನ್ಸರನ್ನು ಬರ್ತಿದ್ದಲ್ಲಿ ಖಂಡಿತವಾಗಿ ನಿಮಗೆ 2 ಅಂಕಗಳು ಸಿಗುತ್ತೆ. ಸೊ ಇದು 2 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಸಾಧ್ಯವಾದರೆ ಇನ್ನು 4 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಕೂಡ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಯಾರಿಗಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾಗಿದ್ದರೆ ಅಥವಾ ಈ ಒಂದು PDF ಬೇಕಾದರೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಬಂದು ನೀವು ಹಾಯ್ ಅಂತ ಕಳಿಸಿದರೆ ಅಥವಾ ಒಂದು ಮೆಸೇಜನ್ನು ಮಾಡಿದ್ರೆ ಈ PDF ಅನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಧನ್ಯವಾದಗಳು.